ಆಸರೆ ಟಿವಿ ಎಲ್ಲ ವೀಕ್ಷಕರಿಗೂ ಇಬ್ರಿಯ ಪತ್ರಿಕೆಯಿಂದ ಇರುವ ಸತ್ಯವೇದ ಶಾಲೆಗೆ ಸುಸ್ವಾಗತ. ಕರ್ತನ ಕೃಪೆಯಿಂದ ತಿರುಗಿ ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ದೇವರ ವಾಕ್ಯದ ಧ್ಯಾನದೊಂದಿಗೆ ಬರುವ ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ಆದಿಕಾಲದಲ್ಲಿ ಪ್ರವಾದಿಗಳ ಮೂಲಕವೂ ದೂತರುಗಳ ಮೂಲಕವೂ ಮಾತನಾಡಿದ ದೇವರು ಅಂತ್ಯ ಕಾಲದಲ್ಲಿ ತನ್ನ ಮಗನ ಮೂಲಕವಾಗಿ ಮಾತನಾಡಿದ್ದಾನೆ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯದ 1ನೆಯ ಭಾಗದಲ್ಲಿ ನಾವು ನಿಂತು ದೇವರ ವಾಕ್ಯವನ್ನು ಕಲಿಯುತ್ತಾ ಇದ್ದೇವೆ. ನಾವು ಹೋದ ಸಂಚಿಕೆಗಳಲ್ಲಿ ಗಮನಿಸಿದಂಥ ಕಾರ್ಯ ಕೇವಲ ದೇವರ ಸೃಷ್ಟಿಯಾದ ದೂತರುಗಳ ಮೂಲಕ ದೇವರು ಮಾತನಾಡಿದಂಥ ದೇವರ ವಾಕ್ಯಕ್ಕೆ ಮೀರಿ ಹೋದ ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಶಿಕ್ಷೆ ದಂಡನೆ ದೇವರು ಕೊಟ್ಟಿದೆಯಾಗಿದ್ದರೆ, ವಾಕ್ಯವೆಂಬಾತನು ನೇರವಾಗಿ ನಮ್ಮೊಂದಿಗೆ ಮಾತನಾಡಿರುವಾಗ ಆ ದೇವರ ವಾಕ್ಯಕ್ಕೆ, ಆ ವಾಕ್ಯದಿಂದ ನಮಗುಂಡಾಗುವ ಮುಂದಿಟ್ಟಿರುವ ರಕ್ಷಣೆಗೆ ನಾವು ಕೊಡಬೇಕಾದ ಲಕ್ಷ್ಯ ಕೊಡದೆ ಹೋದರೆ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ಇದಾಗಿತ್ತು ನಾವು ಧ್ಯಾನ ಮಾಡುತ್ತಿದ್ದಂಥ ದೇವರ ವಾಕ್ಯ. ಅಪೊಸ್ತಲನಾದ ಪೌಲನು ಈ ವಿಷಯವನ್ನು ನಮಗೆ ತಿಳಿಯಪಡಿಸುವುದರಲ್ಲಿ ಮುಖ್ಯವಾಗಿ ಆತನು ಹೇಳಿದಂಥ ಮಾತಿಗೆ ನಾವು ತಿರುಗಿ ಮತ್ತೊಂದು ಆವರ್ತಿ ಬರೋಣ. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ ಅದರ 3ನೇ ವಚನದ ಕಡೆಯ ಭಾಗದಲ್ಲಿ ಪೌಲ ತಿಳಿಸ್ತಾ ಇದ್ದಾನೆ, ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು, ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಈ ಗಮನಿಸಿದಂಥ ವಾಕ್ಯಗಳು ಎಷ್ಟು ಆಳವಾದ ಜೀವವಾಕ್ಯಕ್ಕೆ ನಮ್ಮ ಗಮನವನ್ನು ಎಳೆಯುತ್ತಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, ಆದಿಯಲ್ಲಿ ಇದ್ದ ವಾಕ್ಯ ಅದು ಆತನ ಬಾಯಿಂದ ಹೇಳಲ್ಪಟ್ಟಿದ್ದು, ಆತನ ಬಾಯಿಂದ ಯಾರ್ಯಾರು ಅದನ್ನು ಕೇಳಲ್ಪಟ್ಟರೋ ಅವರು ಹೊರಟು ಬಂದು ಆತನನ್ನು ನೋಡದೆ, ಯೇಸುವನ್ನು ನೋಡದೆ, ಯೇಸುವನ್ನು ಕೇಳದೆ ಇದ್ದಂಥ ನಮಗೆ ಅದನ್ನು ತಿಳಿಸಿ ನಮ್ಮಲ್ಲಿ ಅದನ್ನು ಸ್ಥಿರಪಡಿಸಿದ್ದಾರೆ. ಅಪೊಸ್ತಲನಾದ ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯಗಳನ್ನು ನಾವು 1 ನಿಮಿಷ ಗಮನಿಸುವುದು ಇಂಥ ಸಮಯದಲ್ಲಿ ಯೋಗ್ಯವಾಗಿದೆ. ಅಪೊಸ್ತಲನಾದ ಯೋಹಾನನು ಆದಿಯಲ್ಲಿ ಇದ್ದ ವಾಕ್ಯವನ್ನು ನರಾವತಾರವೆತ್ತಿ ಈ ಭೂಮಿಗೆ ಬಂದಾಗ ಕಣ್ಣಾರೆ ನೋಡಿದವನಾಗಿದ್ದಾನೆ, ಆತನ ಶಬ್ದವನ್ನು ಕಿವಿಯಾರೆ ಕೇಳಿದವನಾಗಿದ್ದಾನೆ. ಆತನೇನು ಹೇಳುತ್ತಾನೆ ನಾವು ವಾಕ್ಯದಲ್ಲೇ ಗಮನಿಸೋಣ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. 1 ನಿಮಿಷ ನಿಮ್ಮ ಮನಸ್ಸನ್ನು ಮೊದಲಿನ ಒಂದು ಸಂಚಿಕೆಯಲ್ಲಿ ಹೇಳಿರುವಂಥ ಮಾತಿಗೆ ನಿಮ್ಮನ್ನು ಕರೆದೊಯ್ಯುತ್ತೇನೆ. ಈ ಆಕಾಶವು ಗಗನವು ಉಂಟು ಮಾಡಲ್ಪಡುವುದಕ್ಕಿಂತ ಮುಂಚೆ, ಈ ಪ್ರಪಂಚವು, ಈ ಭೂಮಿಯು, ಸಮುದ್ರವು ಉಂಟು ಮಾಡಲ್ಪಡುವುದಕ್ಕಿಂತ ಮುಂಚೆ ಎಲ್ಲ ಸೃಷ್ಟಿಯ ಕ್ರಮದಲ್ಲಿ ಪ್ರಾರಂಭವಾಗಿದ್ದವನು, ಪ್ರಥಮವಾಗಿದ್ದವನು,
ಆತನ ಕುರಿತಾಗಿ ಇಲ್ಲಿ ಯೋಹಾನನು ಹೇಳುತ್ತಿದ್ದಾನೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವಂಥ ಜೀವವಾಕ್ಯವು ಆದಿಯಿಂದ ಇದ್ದಿದ್ದು, ಅಂದರೆ ಎಲ್ಲ ಸೃಷ್ಟಿಯ ಕ್ರಮದಲ್ಲಿ ಮೊದಲು ಇದ್ದವನು, ತಂದೆಯಾದ ದೇವರ ಎದೆಯಲ್ಲಿ ಇದ್ದವನು ಮೊದಲನೆಯ ಸೃಷ್ಟಿಯಾಗಿದ್ದಾನೆ. ಆತನ ವಿಷಯದ ಕುರಿತಾಗಿಯೇ ಯೋಹಾನನು ತಿಳಿಯಪಡಿಸ್ತಾ ಇದ್ದಾನೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವಂತಹ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ಆ ಒಂದು ವಾಕ್ಯದ ಕುರಿತಾಗಿ ಅವರು ಕೊಡುವಂಥ ವಿವರಣೆ ಮುಂದಿನ ಭಾಗದಲ್ಲಿದೆ. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಕೇವಲ ಒಬ್ಬ ಮನುಷ್ಯನಾಗಿದ್ದ ಯೋಹಾನನು 5 ಇಂದ್ರಿಯಗಳಿಂದ ಕೂಡಿದವನಾದ ಯೋಹಾನನು ತನ್ನ ಇಂದ್ರಿಯಗಳ ಮೂಲಕವಾಗಿ ದೇವರನ್ನು ಅರಿತುಕೊಂಡವನಾಗಿದ್ದನು. ಆದಿಯಿಂದ ಜೀವವಾಕ್ಯವಾಗಿ ಇದ್ದ ದೇವರನ್ನು ಅನೇಕರು ಆತನ ಕುರಿತಾಗಿ ಪ್ರವಾದಿಸಿದರು, ಅನೇಕರು ಆತನ ಕುರಿತಾಗಿ ದರ್ಶನಗಳನ್ನು ನೋಡಿದರು. ಆದರೆ ಅನೇಕ ಪ್ರವಾದಿಗಳು ತಾವು ಯಾರ ಕುರಿತಾಗಿ ಪ್ರವಾದಿಸುತ್ತಿದ್ದೇವೋ ಆತನನ್ನು ಒಂದಾವರ್ತಿ ನೋಡಬೇಕೆಂಬುದಾಗಿ ತುಂಬ ಅಪೇಕ್ಷೆ ಪಟ್ಟರು. ಆದರೆ ಈತನ ಕುರಿತಾಗಿ ಪ್ರವಾದಿಸಿದ ಯಾವುದೇ ಗಣ್ಯ ಪ್ರವಾದಿಗಳಿಗೂ ಕಣ್ಣಾರೆ ಕಾಣುವುದಕ್ಕೆ, ಆತನ ಶಬ್ದವನ್ನು ಕಿವಿಯಾರೆ ಕೇಳುವುದಕ್ಕೆ, ಆತನನ್ನು ಮನಸ್ಸಿಟ್ಟು ನೋಡೋಕ್ಕೆ, ಕೈಯಿಂದ ಮುಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಯಾವುದಕ್ಕೂ ಯೋಗ್ಯತೆ ಗಣ್ಯತೆ ಇಲ್ಲದೆ ಇದ್ದಂಥ ಕೇವಲ ಮನುಷ್ಯರಾದ ಯೋಹಾನ, ಪೇತ್ರ, ಯಾಕೋಬ ಮುಂದಾದ ಅಪೊಸ್ತಲರ ಕಾಲದಲ್ಲಿ ಆದಿಯಿಂದ ಇದ್ದಂಥ ದೇವರ ವಾಕ್ಯವಾಗಿ ಇದ್ದ ಕರ್ತನು ಮನುಷ್ಯನ ಶರೀರದ ರೂಪವನ್ನು ತಾಳಿಕೊಂಡು ಅವರ ಮುಂದೆ ಕಾಣಿಸಿಕೊಂಡಿದ್ದಾನೆ. ಇವತ್ತು ನನ್ನನ್ನು ಗಮನಿಸುತ್ತಿರುವಂಥ ನನ್ನ ಆತ್ಮೀಯರಿಗೆ ನಾನೊಂದು ಮಾತು ತಿಳಿಯಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಇದಕ್ಕೆ ಸಾಕ್ಷಿಗಳಾಗಿ ಇದ್ದವರೇ ಇವತ್ತು ನಮಗೆ ಈ ವಿಷಯವನ್ನು ಸ್ಥಿರಪಡಿಸಿಕೊಡ್ತಾ ಇದ್ದಾರೆ. ಯೋಹಾನನು ತನ್ನ ಕೈಗಳಿಂದ ಬರೆದಿರುವಂಥ ಈ ಪುಸ್ತಕವನ್ನು ನಾವು ಓದುವಾಗ, ಈ ಪುಸ್ತಕವನ್ನು ಬರೆದಂಥ ಯೋಹಾನನು ತನ್ನ 5 ಇಂದ್ರಿಯಗಳಿಂದ ಜೀವವಾಕ್ಯವನ್ನು ಅನುಭವಿಸಿದವನು ಆಗಿದ್ದಾನೆ. ಕಣ್ಣಾರೆ ಕಾಣುವಂಥ ವ್ಯಕ್ತಿಗೆ ಸಾಕ್ಷಿ ಎಂಬುದಾಗಿ ಹೇಳುತ್ತಾರೆ. ಯೇಸು ಕ್ರಿಸ್ತನು ತನ್ನ ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚೆ ತನ್ನಾರಿಸಿ ತೆಗೆದುಕೊಂಡ ತನ್ನ ಅಪೊಸ್ತಲರಿಗೆ ಒಂದು ಆಶ್ಚರ್ಯಕರವಾದ ನಿಯೋಗವನ್ನು ಕೊಡುತ್ತಾನೆ. ಅದೇನೆಂದರೆ, ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡಿರಬೇಕು. ತಂದೆಯು ನಿಮಗೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ನೀವು ಹೊಂದುವ ತನಕ ಯೆರೂಸಲೇಮಿನಲ್ಲೇ ಕಾದಿರ್ರಿ. ನೀವು ಶಕ್ತಿಯನ್ನು ಹೊಂದಿದ ಮೇಲೆ ಜಗತ್ತಿಗೆಲ್ಲ ಹೋಗಿ ಸರ್ವ ಸೃಷ್ಟಿಗೂ ಸುವಾರ್ತೆಯನ್ನು ಸಾರಿರಿ. ನೀವು ನನ್ನ ಸಾಕ್ಷಿಗಳಾಗಿರಿ ಎಂಬುದಾಗಿ. ಸಾಕ್ಷಿ ಎಂಬ ಮಾತಿನ ಅರ್ಥ ಮತ್ತೊಂದು ಆವರ್ತಿ ನಾವು ಈ ಪದಗಳಿಂದ ಗಮನಿಸಬೇಕು. ಕಣ್ಣಾರೆ ನೋಡಿದಂಥ ಕಾರ್ಯ, ಕಿವಿಯಾರೆ ಕೇಳಿದಂಥ ಶಬ್ದ,
ಬಾಯಿಂದ ಹೇಳುವಂಥದ್ದಾಗಿದೆ ನಿಜ ಸಾಕ್ಷಿ. ಇವತ್ತು ಯೇಸು ಕ್ರಿಸ್ತನನ್ನು ತಮ್ಮ ಇಂದ್ರಿಯಗಳಿಂದ ನೋಡಿ ಕೇಳಿ ತಿಳಿದುಕೊಂಡಂಥ ಅಪೊಸ್ತಲನಾದ ಯೋಹಾನ ತಾನು ಕೇಳಿದ ಸಂಗತಿಗಳನ್ನು ನಮಗೆ ಸ್ಥಿರಪಡಿಸಿ ಕೊಡ್ತಾ ಇದ್ದಾನೆ. ಎಷ್ಟೋ ಗಣ್ಯ ವ್ಯಕ್ತಿಗಳಿಗೆ ನೋಡಬೇಕೆಂದು ಆಸೆ ಪಟ್ಟರೂ ನೋಡಕ್ಕಾಗದೆ ಹೋದಂಥ ಜೀವವಾಕ್ಯವಾಗಿರುವ ಯೇಸು ಕ್ರಿಸ್ತನು ಯಾವ ನಿರೀಕ್ಷೆ ಇಲ್ಲದೆ ಇದ್ದಂಥ ಬಡವರಾದ ಮನುಷ್ಯರ ಮುಂದೆ ಕಾಣಿಸಿಕೊಂಡು ಆತನು ಹೇಳ್ತಿದ್ದಾನೆ, ನಾನೇ ಜೀವವಾಕ್ಯ, ಆದಿಯಿಂದ ಇದ್ದದ್ದು ನಾನೇ, ಸರ್ವ ಸೃಷ್ಟಿಗೂ ಕಾರಣಭೂತನು ನಾನೇ. ಇದಾಗಿದೆ ಅವರು ಹೇಳಲ್ಪಟ್ಟ ಜೀವವುಳ್ಳ ರಕ್ಷಣೆಯ ವಾಕ್ಯ. ಯೋಹಾನನು ಇದನ್ನು ಯಾವ ರೀತಿಯಲ್ಲಿ ವಿವರಿಸುತ್ತಿದ್ದಾನೆ ನಾವು ಅದನ್ನು ಗಮನಿಸೋಣ. ಯೋಹಾನ ಹೇಳುವಂಥ ಮಾತೇನಾಗಿದೆ, ನಾವು ಅದನ್ನು ಯಾವುದನ್ನು ಆದಿಯಿಂದಿದ್ದ ಜೀವವುಳ್ಳ ವಾಕ್ಯವೆಂಬ ಆತನನ್ನು ನಮ್ಮ ಕಿವಿಯಾರೆ ಕೇಳಿದ್ದೆವು. ಇವತ್ತು ನಮಗೆ ಪ್ರಸಿದ್ಧಿ ಪಡಿಸುವಂಥ ಈ ಜೀವವಾಕ್ಯ ಕಣ್ಣಾರೆ ನೋಡಲಿಕ್ಕೂ ಕಿವಿಯಾರೆ ಕೇಳಲಿಕ್ಕೂ ಮನಸ್ಸಾರೆ ನೋಡುವುದಕ್ಕೆ ಕೈಯಾರೆ ಮುಟ್ಟುವುದಕ್ಕೆ ಆಗುವಂಥ ಜೀವವಾಕ್ಯವಾಗಿ ಶರೀರವಾಗಿ ತಮ್ಮ ಎದುರಿನಲ್ಲಿ ಕಂಠಂದ ಆ ಜೀವವಾಕ್ಯದ ಕುರಿತು ಯೋಹಾನ ಹೇಳ್ತಾ ಇದ್ದಾನೆ. ನಿಜವಾಗಿ ನೀವು ನನ್ನ ಸಾಕ್ಷಿಗಳಾಗಿರಿ ಎಂಬುದಾಗಿ ಸ್ವಾಮಿ ಕೊಟ್ಟ ಆ ಶ್ರೇಷ್ಠವಾದ ನಿಯೋಗಕ್ಕೆ ಯೋಗ್ಯರಾಗಿದ್ದಾರೆ ಈ ಅಪೊಸ್ತಲರು. ಅಪೊಸ್ತಲನಾದ ಪೌಲನು ಹೇಳಿದ ಮಾತಿನ ಮೇರೆಗೆ ಈ ಭಾಗವನ್ನು ನಾವು ಗಮನಿಸ್ತಾ ಇದ್ದೇವೆ. ಯೋಹಾನನು ಹೇಳುತ್ತಿರುವುದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆತನು ಹೇಳುವಂಥ ಪದಗಳು ಒಂದು ನಿಮಿಷ ನೀವು ಗಮನಿಸುವುದಾದರೆ ವಿಶೇಷವಾದ ಒಂದು ಅನುಭವಕ್ಕೆ ನಾವು ಕೂಡ ಆತ್ಮನಿಂದ ಒಯ್ಯಲ್ಪಡೋಕ್ಕೆ ಸಾಧ್ಯವಾಗುತ್ತದೆ. ಕಿವಿಯಾರೆ ಕೇಳುವಂಥ ಸಂಗತಿ ಮತ್ತೆ ಮತ್ತೆ ಕೇಳಬೇಕು ಎಂಬುದಾಗಿ ಅನಿಸುವಂಥ ರೀತಿಯಲ್ಲಿ, ಕಣ್ಣಾರೆ ನೋಡುವಂಥ ದೃಶ್ಯವನ್ನು ಮತ್ತಷ್ಟು ನೋಡುತ್ತಾ ಇರಬೇಕೆಂಬುದಾಗಿ ಅನಿಸುವಂಥ ಆ ದೃಶ್ಯ, ಮನಸ್ಸಿಟ್ಟು ನೋಡುವಂಥದ್ದು. ಕಣ್ಣಾರೆ ನೋಡಿದಂಥ ಕಾರ್ಯ ಕಣ್ಣು ಮುಚ್ಚಿದರೂ ಇನ್ನೂ ಮನಸ್ಸಿನಲ್ಲೇ ಛಾಯೆಯಾಗಿ ನಿಂತಿರುವಂಥ ಆ ಒಂದು ಅನುಭವ, ಕೈಯಿಂದ ಆತನನ್ನು ಮುಟ್ಟುತ್ತಾ ಇದ್ದಾರೆ. ಇಂಥ ಒಂದು ಅನುಭವ ನಾವು ಸ್ವಲ್ಪ ಭಾವನೆಯಲ್ಲಿ ನೋಡೋಣ. ಇದನ್ನು ಇಮ್ಯಾಜಿನ್ ಮಾಡುವುದಾದರೆ ಅನೇಕ ಗಣ್ಯ ಪ್ರವಾದಿಗಳು ಪ್ರವಾದಿಸಿದಂಥ ಜೀವವಾಕ್ಯ ಆಗಿರುವ ಆತನು ತಮ್ಮ ಎದುರಿನಲ್ಲಿ ನಿಂತಿದ್ದಾರೆ. ಇದು ಕನಸೋ ಅದು ನಿಜವೋ ಎಂಬ ಸಂಶಯ ಇನ್ನೂ ಅವರ ಹೃದಯದಲ್ಲಿದೆ. ಯಾಕೆಂದರೆ ತಮಗಿಂದಲೂ ಜ್ಞಾನಿಗಳು, ಭಕ್ತಿವಂತರು, ತಮಗಿಂದಲೂ ಶ್ರೇಷ್ಠರು, ಗಣ್ಯರು, ದೇವರೊಂದಿಗೆ ಸಂಬಂಧ ಇದ್ದವರು ಆದ ಅನೇಕ ಪ್ರವಾದಿಗಳು ಒಂದಾವರ್ತಿ ನೋಡಬೇಕು ಎಂಬುದಾಗಿ ಇಚ್ಛಿಸಿದಂಥ ಜೀವವಾಕ್ಯವಾಗಿರುವ ಯೇಸು ಕ್ರಿಸ್ತನು ಅವರ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ
ಆತನ ಶಬ್ದವು ಅವರು ಯಾರ ಕಿವಿಗೂ ಕೇಳಿಸಿಕೊಳ್ಳದೆ, ಆತನ ಸೌಂದರ್ಯವು ಅವರ ಯಾರ ಮನಸ್ಸಿನಲ್ಲಿಯೂ ಕೂತುಕೊಳ್ಳದೆ, ಈಗೋ ಯಾವ ಯೋಗ್ಯತೆ ಇಲ್ಲದೆ ಯಾವ ಗಣನೆಗೂ ಬಾರದಂಥ ನಮ್ಮ ಮುಂದೆ ಆತನು ನಿಂತಿದ್ದಾನೆ. ಇದು ಕನಸೋ, ಇದು ನಿಜವೋ? ಅವರು ಕೈ ಚಾಚಿ ಆ ಜೀವವಾಕ್ಯವೆಂಬ ಆತನನ್ನು ಮುಟ್ಟುತ್ತಾ ಇದ್ದಾರೆ. ಈ ಒಂದು ಅನುಭವ ನಿಮ್ಮ ಮನಸ್ಸಿನಲ್ಲಿ ಒಂದು ನಿಮಿಷ ತಂದುಕೊಳ್ಳಿ. ಒಂದು ಉದಾಹರಣೆಯಲ್ಲಿ ಹೇಳುತ್ತೀನಿ. ನಿಮ್ಮ ತುಂಬ ಪ್ರಿಯರಾದವರು ಹೊರದೇಶದಲ್ಲಿದ್ದಾರೆ. ಅಂಥ ವ್ಯಕ್ತಿ ವರ್ಷಗಳಿಂದ ನೀವು ಕಾಣಿಸಿಕೊಳ್ಳಲೇ ಇಲ್ಲ. ನೀವು ಯಾರಿಗೂ ತಿಳಿಸದೆ, ಯಾವ ಇನ್ಫಾರ್ಮೇಷನ್ ಇಲ್ಲದೆ, ಒಂದು ದಿನ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದು ಬಾಗಿಲನ್ನು ತಟ್ಟುತ್ತಾ ಇರುವಾಗ, ನೀವು ಹೋಗಿ ಬಾಗಿಲನ್ನು ತೆಗೆಯುವಾಗ, ಆ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಉಂಟಾಗುವಂಥ ಆ ಕುತೂಹಲ, ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಆಶ್ಚರ್ಯ, ನೀವು ಕೈ ಚಾಚಿ ಮುಟ್ಟಿ ನೋಡುತ್ತೀರಾ. ಇದು ಕನಸೋ ಅದೋ ನಿಜವೋ ಎಂಬುದನ್ನು. ಎಷ್ಟೋ ಕಾಲಗಳಿಂದ, ಯುಗಗಳಿಂದ ಸ್ತ್ರೀಯ ಸಂತತಿಯಾಗಿ ಭೂಲೋಕದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ದೇವರು ಕೊಟ್ಟ ವಾಗ್ದಾನದ ನೆರವೇರಿಕೆ ತಮ್ಮ ಕಣ್ಣಿನ ಮುಂದೆ ಅವರು ಕಾಣುತ್ತಾ ಇದ್ದಾರೆ. ತಮ್ಮ ಕಣ್ಣಿನ ಮುಂದೆ ಕಾಣುವಂಥ, ತಮ್ಮ ಕಿವಿಯಲ್ಲಿ ಕೇಳುವಂಥ, ಮನಸ್ಸಿಟ್ಟು ತಾವು ನೋಡುವಂಥ ಆ ಜೀವವಾಕ್ಯವನ್ನು ಸತ್ಯವೋ ಎಂಬುದನ್ನು ಕೈ ಚಾಚಿ ಮುಟ್ಟಿ ನೋಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ ನಂತರ ಅಪೊಸ್ತಲರಾದ ತನ್ನ ಶಿಷ್ಯರಿಗೆ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದರೆ ಮೊದಲು ಕಾಣಿಸಿಕೊಳ್ಳುವಂಥ ಸಮಯದಲ್ಲಿ ಅಪೊಸ್ತಲರಲ್ಲಿ ಒಬ್ಬನಾದ ತೋಮ ಎಂಬ ಶಿಷ್ಯನು ಇರಲಿಲ್ಲ. ಆದರೆ ಉಳಿದ ಶಿಷ್ಯರು ಸ್ವಾಮಿಯನ್ನು ನೋಡಿದ್ದಾರೆ ಎಂಬುದಾಗಿ ತೋಮನಿಗೆ ಹೇಳುವಾಗ, ತೋಮನು ಆತನ ನಂಬಕ್ಕೆ ತಯಾರಿರಲಿಲ್ಲ. ನಾವು ಕಣ್ಣಾರೆ ನೋಡಿದ್ದೇವೆ, ಆತನು ನಮ್ಮ ಜೊತೆ ಮಾತನಾಡಿದ್ದಾನೆ, ನಾವು ಅದು ಕಿವಿಯಾರೆ ಕೇಳಿದ್ದೇವೆ ಎಂಬುದಾಗಿ ನೋಡಿದವರು ಹೇಳುತ್ತಿದ್ದಾರೆ. ಆದರೆ ತೋಮ ಏನು ಹೇಳುತ್ತಿದ್ದಾನೆ? ನಾನು ಕೈ ಚಾಚಿ ಮೊಳೆಗಳಿಂದ ಹೊಡೆಯಲ್ಪಟ್ಟ ಆತನ ಆ ಗಾಯದಲ್ಲಿ ಮುಟ್ಟದೆ ನಾನದನ್ನು ನಂಬುವುದಿಲ್ಲ ಎಂಬುದಾಗಿ ತೋಮ ಹೇಳ್ತಾನೆ. ಇವತ್ತು ನಾನು ಅದರಿಂದ ಒಂದು ಮಾತು ಮಾತ್ರ ತೆಗೀಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಶಿಷ್ಯರು ಹೇಳುತ್ತಿದ್ದಾರೆ, ನಾವು ನೋಡಿದವು ನಮ್ಮ ಕಣ್ಣಿಂದ, ಆತನು ನಮ್ಮ ಜೊತೆ ಮಾತಾಡಿದ್ದು ನಮ್ಮ ಕಿವಿಯಾರೆ ನಾವು ಕೇಳಿದೆವು, ನೀನು ನಂಬು ಎಂಬುದ ಹೇಳುವಾಗ ಆತನು ಹೇಳುವುದು, ನಾನು ಆತನನ್ನು ಮುಟ್ಟಿ ನೋಡದೆ ನಾನು ನಂಬುವುದಿಲ್ಲ. ನೋಡಿ, ಅಪೊಸ್ತಲನಾದ ಯೋಹಾನನು ಹೇಳುವಂಥದ್ದೇನು? ನಾವು ಕೈಯಾರೆ ಮುಟ್ಟಿದ ಜೀವ ಉಳ್ಳ ವಾಕ್ಯ. ಇವತ್ತು ಈ ಮಾತುಗಳನ್ನು ಯಾಕೆ ಯೋಹಾನನ ಪತ್ರಿಕೆಯಿಂದ ನಾವು ತೆಗೆದು ನೋಡುತ್ತಿದ್ದೇವೆ ಅಂದರೆ, ಅಪೊಸ್ತಲನಾದ ಪೌಲನು ಇಬ್ರಿಯ ಪತ್ರಿಕೆಯಲ್ಲಿ ಹೇಳಿರುವಂಥ ಮಾತು ನಾವು ನಮ್ಮ ಗಮನಕ್ಕೆ ತೆಗೆದುಕೊಳ್ಳುವಂಥದ್ದು ಅವಶ್ಯವಾಗಿದೆ. ಅಲ್ಲಿ ಪೌಲ ಹೇಳುತ್ತಿರುವಂಥ ಮಾತು ಗಮನಿಸೋಣ. ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಮೊದಲು ಮಾತನಾಡಿದ ಕರ್ತನ ಶಬ್ದವನ್ನು ಅಪೊಸ್ತಲರಾದವರು ಆತನಿಂದ ನೇರವಾಗಿ ಕೇಳಿದರು. ಅವರು ಕೇಳಿದಂಥ ದೇವರ ವಾಕ್ಯ ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು.
ಯಾವ ರೀತಿಯಲ್ಲಿ ಸ್ಥಿರಪಡಿಸಿದರು ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನಾವು ಗಮನಿಸುತ್ತಾ ಇರುವಂಥ ಕಾರ್ಯ, ಹಳೆಯ ಒಡಂಬಡಿಕೆ ಕಾಲದಲ್ಲಿ ದೂತರುಗಳ ಮೂಲಕವಾಗಿ ಮಾತನಾಡಿರುವಂಥ ಮಾತುಗಳು ಕೂಡ ಸ್ಥಿರವಾಗಿದ್ದು, ಆದರೆ ದೂತರುಗಳ ಮೂಲಕವಾಗಿ ಮಾತನಾಡಿದ ಮಾತುಗಳನ್ನು ಮೀರಿದವರಿಗೆ ಶಿಕ್ಷೆ ತಪ್ಪಿ ಹೋಗಲಿಲ್ಲ. ಆದರೆ ಈಗ ಈ ಅಂತ್ಯಕಾಲದಲ್ಲಿ ದೇವಕುಮಾರನ ಮೂಲಕವಾಗಿ ನೇರವಾಗಿ ಆತನು ಮಾತನಾಡಿದ್ದನ್ನು ಕೇಳಿದವರು ನಮಗೆ ಸ್ಥಿರಪಡಿಸಿ ಕೊಡ್ತಾ ಇದ್ದಾರೆ. ಈ ಮಾತುಗಳನ್ನು ಯಾವ ಕಾರಣಕ್ಕೂ ಉಲ್ಲಂಘನೆ ಮಾಡುವ ಹಾಗಿಲ್ಲ. ಕಾರಣ, ಇದನ್ನು ಅಲಕ್ಷ್ಯ ಮಾಡಿಕೊಂಡ್ರೆ ಪೌಲ ಹೇಳ್ತಾನೆ, ನಾವು ತಪ್ಪಿ ಹೋಗುವುದು ಹೇಗೆ? ದೇವರ ಕೈಯಿಂದ ತಪ್ಪಿಸಿಕೊಳ್ಳಕ್ಕೆ ನಮಗೆ ಯಾವ ಮಾರ್ಗವೂ ಇಲ್ಲ. ಅದಕ್ಕೆ ಮನುಷ್ಯನು ಎಷ್ಟೊಂದು ಬುದ್ಧಿವಂತಿಕೆಗೆ ಬರುತ್ತಾನೆ ಎಂಬುದು ಅವನಿಗೆ ಜ್ಞಾನ ಕೊಟ್ಟ ದೇವರಿಗೆ ಗೊತ್ತು. ಮನುಷ್ಯನ ಹೃದಯದಲ್ಲಿ, ಅವನ ತಲೆಯಲ್ಲಿ ದೇವರು ಕೊಟ್ಟಿರುವಂಥ ಜ್ಞಾನ, ಅದನ್ನು ಎಷ್ಟರ ಮಟ್ಟಿಗೆ ಅವನು ಉಪಯೋಗಿಸ್ತಾನೆ ಎಂಬುದು ಸೃಷ್ಟಿಕರ್ತನಾದ ದೇವರಿಗೆ ಗೊತ್ತು. ಆದ್ದರಿಂದ ದೇವರೇ ಹೇಳ್ತಿದ್ದಾನೆ, ನನ್ನ ಕೈಯಿಂದ, ನನ್ನ ಕಣ್ಣಿನಿಂದ ನಿನಗೆ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರವಾದನೆಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ನೀನು ಆಕಾಶವನ್ನು ಏರಿ ನಕ್ಷತ್ರಗಳಲ್ಲಿ ನೀನು ಗೂಡು ಕಟ್ಟಿದರೂ ಅಲ್ಲಿಂದ ನಿನ್ನನ್ನು ನಾನು ಇಳಿಸ್ತೇನೆ. ತಪ್ಪಿಸಿಕೊಳ್ಳುವುದು ಹೇಗೆ? ನಮ್ಮನ್ನು ಉಂಟು ಮಾಡಿದ ದೇವರು ಹೇಳುತ್ತಿದ್ದಾನೆ, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿಕೊಳ್ಳಬಾರದು. ಇದು ಹೊಸ ಒಡಂಬಡಿಕೆಯ ಕಾಲ, ಕೃಪೆಯ ಕಾಲ ಎಂಬುದಾಗಿ ನಾವು ಸಂತೋಷ ಪಡುತ್ತೇವೆ. ಆದರೆ ಜೀವವುಳ್ಳ ವಾಕ್ಯಾತನು ಹೇಳುತ್ತಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡಬೇಡಿ, ನನ್ನ ವಾಕ್ಯಗಳನ್ನು ಅಲಕ್ಷ್ಯ ಮಾಡಬೇಡಿ. ಮುಂದಿನ ವಿಚಾರಗಳು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅಲ್ಲಿಯ ತನಕ ದೇವರ ಕೃಪೆ ನಮ್ಮೊಂದಿಗೆ ಇರಲಿ. ಸದಾ ವೀಕ್ಷಿಸಿ ಸತ್ಯವೇದ ಶಾಲೆ ಆಸರೆ ಟಿವಿ.